ಹೇಗಿದ್ದೀರಿ ವಿದ್ಯಾರ್ಥಿಗಳೇ? ನಾನು ನಿಮ್ಮ ಶಿಕ್ಷಕ ಬಸವರಾಜ್ ಹಂಚಲಿ, ಶ್ರೀ ಬಸವೇಶ್ವರ ದೇವಾಲಯ ಅಂತಾರಾಷ್ಟ್ರೀಯ ಶಾಲೆ ಬಸವನ ಬಾಗೇವಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಶಬರಿ ಪಾಠದ ಲೇಖಕರ ಪರಿಚಯ ಹಾಗೂ ಆಶಾಭಾವ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇಂದು ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳ ಕುರಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡೋಣಂತ. ಮೊದಲಿಗೆ ಪದಗಳ ಅರ್ಥ ಇವತ್ತು ತಿಳ್ಕೊಳ್ಳೋಣ. ಅಣಿ ಅಂದರೆ ಇಲ್ಲಿ ಸಿದ್ಧತೆ ಅಂತ ಅರ್ಥ, ಅರಿ ಅಂದರೆ ತಿಳಿ, ಅಸುರ ಅಂದರೆ ಇಲ್ಲಿ ರಾಕ್ಷಸ, ಆದರ ಅಂದರೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು, ಆನು ಅಂದ್ರಲ್ಲಿ ತಾಳು, ಊಣಿ ಅಂದರೆ ಕೊರತೆ ಅನ್ನುವಂಥದ್ದು, ಎಡೆ ಅಂದ್ರೆ ಇಲ್ಲಿ ಸ್ಥಳ, ಐದಿ ಅಂದ್ರೆ ಹೋಗಿ ಅನ್ನುವಂಥದ್ದು, ಕಡು ಅಂದ್ರೆ ಅತಿಯಾಗಿರ್ತಕ್ಕಂಥದ್ದು ಅನ್ನುವಂಥದ್ದು, ಕರುಕ ಅಂದ್ರೆ ಉರಿದ ಬತ್ತಿಯ ಕಪ್ಪಾಗಿರ್ತಕ್ಕಂಥ ಭಾಗಕ್ಕೆ ನಾವು ಕರುಕ ಅಂತ ಕರಿತೇವೆ. ಚೀರ ಅನ್ನುವಂಥದ್ದು ತತ್ಸಮ, ಇಲ್ಲಿ ಸೀರೆ ಅನ್ನುವಂಥ ಅರ್ಥ, ಅದು ತದ್ಭವ ರೂಪ, ಅದಕ್ಕೆ ನಾರು ಬಟ್ಟೆ ಅನ್ನುವಂಥ ಕೂಡ ಕರೀತಾರೆ. ತವಸಿ ಅನ್ನುವಂಥದ್ದು ಅದು ತಪಸ್ವಿ, ಇಲ್ಲಿ ತವಸಿ ತದ್ವ ಪದ ಆದರೆ ತಪಸ್ವಿ ಅನ್ನುವಂಥದ್ದು ತತ್ಸಮ ಪದ ಆಗಿದೆ. ತೃಷಿ ಅನ್ನುವಂಥದ್ದು ಬಾಯಾರಿಕೆ, ದಿಟ್ಟಿ ಅನ್ನುವಂಥ ತದ್ವ ಪದ ಆದರೆ ಇಲ್ಲಿ ದೃಷ್ಟಿ ಅನ್ನುವಂಥದ್ದು ತತ್ಸಮ ಪದವಾಗಿದೆ. ನಲ್ಮೆ ಅಂದ್ರಲ್ಲಿ ಪ್ರೀತಿಯ ಅಂತ ಅರ್ಥ, ನೆರವು ಅಂದ್ರಲ್ಲಿ ಸಹಾಯ, ಪೆರೆ ಅಂದರೆ ಚಂದ್ರ, ಬಂಬಲ್ ಅಂದ್ರಲ್ಲಿ ಗುಂಪು ಅನ್ನುವಂಥದ್ದು, ಬಯಕೆ ಅಂದರೆ ಇಲ್ಲಿ ಇಚ್ಛೆ, ಬೆರಗು ಅಂದರೆ ಆಶ್ಚರ್ಯ ಅನ್ನುವಂಥದ್ದು, ಭೂಮಿ ಜಾತಿ ಅಂದ್ರಲ್ಲಿ ಸೀತೆ ಅನ್ನುವಂಥದ್ದು, ಮಧುಫರ್ಕ ಅಂದ್ರಲ್ಲಿ ಅತಿಥಿಗಳಿಗೆ ನೀಡುವಂಥ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಒಂದು ಪಾನೀಯ ಅಂತೇಳಿ ಹೇಳಬಹುದು. ರೇವು ಅಂದ್ರಲ್ಲಿ ಬಂದರು ಅನ್ನುವಂಥದ್ದು, ವೇದರಲ್ಲಿ ಹೋಮ ನಡೆಯುವಂಥ ಒಂದು ಸ್ಥಳ. ಇಲ್ಲಿ ಸನಿಹ ಅಂದರೆ ಏನಪ್ಪ ಅಂತಂದ್ರಲ್ಲಿ ಸಮೀಪ ಅನ್ನುವಂಥ ಅರ್ಥ, ಸಿದ್ಧ ಅಂದ್ರಲ್ಲಿ ತಪಸ್ವಿ, ಹವಣ ಅಂದ್ರಲ್ಲಿ ಸಿದ್ಧತೆ ಅನ್ನುವಂಥದ್ದು, ಅಬ್ಬೆ ಅಂದರೆ ತಾಯಿ, ಅರ್ತಿ ಅಂದರೆ ಪ್ರೀತಿ, ಅಳಲು ಅಂದ್ರಲ್ಲಿ ದುಃಖ, ಆನನ ಅಂದ್ರಲ್ಲಿ ಮುಖ, ಉಲ್ಕೆ ಅಂದರೆ ಆಕಾಶದಿಂದ ಭೂಮಿಗೆ ಬೀಳುವಂಥ ತೇಜಪುಂಜವಾಗಿರ್ತಕ್ಕಂಥ ಒಂದು ಆಕಾಶಕಾಯ ಅನ್ನುವಂಥ ಅರ್ಥ, ಎಂಥರು ಅಂದ್ರಲ್ಲಿ ಎಂಥವರು ಅನ್ನುವಂಥ ಅರ್ಥ, ಎರೆ ಅಂದರೆ ಬೇಡು ಅಥವಾ ಪ್ರಾರ್ಥಿಸು ಅನ್ನುವಂಥದ್ದು, ಕಂಪು ಅಂದ್ರೆ ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು, ಕರ ಅಂದ್ರಲ್ಲಿ ಕೈಯ, ಚಿರ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು, ತಣಿವು ಅಂದ್ರಲ್ಲಿ ತೃಪ್ತಿ, ತುಸ ಅಂದ್ರಲ್ಲಿ ಸ್ವಲ್ಪವು ಅನ್ನುವಂಥದ್ದು, ತೇಜ ಅಂದ್ರಲ್ಲಿ ಕಾಂತಿಯುಕ್ತವಾಗಿರ್ತಕ್ಕಂಥದ್ದು, ಧೃತಿ ಅಂದ್ರಲ್ಲಿ ಧೈರ್ಯ, ನೆಚ್ಚು ಅಂದ್ರಲ್ಲಿ ನಂಬು, ಪದ ಅಂದ್ರಲ್ಲಿ ಪಾದ ಅನ್ನುವಂಥದ್ದು, ಪೊಗಳು ಅಂದ್ರಲ್ಲಿ ಹೊಗಳು ಅನ್ನುವಂಥ ಅರ್ಥ, ಬನ್ನ ಅಂದ್ರಲ್ಲಿ ಕಷ್ಟ ಅಥವಾ ತೊಂದರೆ ಅನ್ನುವಂಥದ್ದು, ಬಳಿ ಅಂದರೆ ಇಲ್ಲಿ ದಾರಿ ಅನ್ನುವಂಥದ್ದು, ಭೇಗೆ ಅಂದರೆ ದುಃಖವೆಂಬ ಬೆಂಕಿ ಅನ್ನುವಂಥದ್ದು, ಮಧುಕರ ಅಂದರೆ ಇಲ್ಲಿ ದುಂಬಿ, ಮರುಳು ಅಂದ್ರಲ್ಲಿ ಮೋಡಿ ಮಾಡು ಅನ್ನುವಂಥ ಅರ್ಥ, ಲೇಸು ಅಂದ್ರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಶ್ರಮಣಿ ಅಂದ್ರಲ್ಲಿ ತಪಸ್ವಿನಿ ಅನ್ನುವಂಥ ಅರ್ಥ, ಸವಿ ಅಂದ್ರಲ್ಲಿ ಸಿಹಿ ಆಗಿರ್ತಕ್ಕಂಥದ್ದು, ಸುರಭಿ ಅಂದ್ರಲ್ಲಿ ಕಾಮಧೇನು ಅನ್ನುವಂಥ ಅರ್ಥ, ಹಳು ಅಂದ್ರೆ ಇಲ್ಲಿ ಕಾಡು ಅನ್ನುವಂಥ ಅರ್ಥ. ಇವು ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ. ಈಗ ನಾವು ತದನಂತರ ನೋಡ್ತಾ ಹೋದರೆ ಈ ಪಾಠದಲ್ಲಿ ಬರ್ತಕ್ಕಂಥ ಟಿಪ್ಪಣಿ. ಶಬರಿ ಅಂತಂದರೆ ಯಾರು ಅಂತಂದ್ರಲ್ಲಿ ಶಬರನ ಮಗಳು ಅಂದರೆ ಮತಂಗ ಋಷಿಯ ಶಿಷ್ಯೆ. ಶಬರಿ ಅಂದರೆ ಏನಪ್ಪ ಅಂದ್ರೆ ಈ ಮತಂಗ ಆಶ್ರಮದಲ್ಲಿ ರಾಮನಿಗಾಗಿ ಹಂಬಲಿಸುತ್ತಾ ಕುಳಿತಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧೆ ಅನ್ನುವಂಥ ಅರ್ಥ. ಹಾಗಾದರೆ ಇಲ್ಲಿ ಮತಂಗ ಅಂತಂದರೆ ಒಬ್ಬ ಬ್ರಹ್ಮರ್ಷಿ ಋಷ್ಯಮುಖ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಬ್ರಹ್ಮರ್ಷಿ ಅಂತೇಳಿ ಹೇಳಬಹುದು. ವಾಲಿಯು ದುದುಂಬಿ ಎಂಬ ರಕ್ಕಸನನ್ನು ಕೊಂದು ಮದೋನ್ಮತ್ತವಾಗಿ ಕಳೆಬರವನ್ನು ಏನು ಮಾಡ್ತಾನೆ ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮವು ಕಲುಷಿತಗೊಂಡಿತು. ಇದರಿಂದ ಕ್ಷುದ್ರನಾದ ಮತಂಗ ಮುನಿಯು ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಪಿಸ್ತಾನೆ. ವಾಲಿಯಿಂದ ಭಯಗ್ರಸ್ತನಾಗಿರ್ತಕ್ಕಂಥ ಸುಗ್ರೀವನು ಇಲ್ಲಿ ನೆಲೆಸಿದ್ದನು ಅನ್ನುವಂಥ ಅರ್ಥ. ಶಬರಿ ಕೂಡ ಈ ಒಂದು ಮತಂಗರ ಆಶ್ರಮದಲ್ಲಿ ಇದ್ಲು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ವಾಲಿ ಮತ್ತು ಸುಗ್ರೀವ ಯಾರು ಅಂತ ಕೇಳಿದರೆ ಇವರಿಬ್ಬರು ಅಣ್ಣ ತಮ್ಮ. ಇಲ್ಲಿ ವಾಲಿ ಭಾಳಷ್ಟು ಬಲಶಾಲಿಯಾಗಿರ್ತಾನೆ. ವಾಲಿ ಯಾರಪ್ಪ ಅಂತಂದರೆ ಇಲ್ಲಿ ಕಿಷ್ಕಿಂಧೆಯಲ್ಲಿರ್ತಕ್ಕಂಥ ವಾನರ ರಾಜ್ಯ ಅಂತ ಕೂಡ ನಮಗೆ ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಇಲ್ಲಿ ಒಂದು ಸಲ ಏನು ಆಗುತ್ತೆಪ್ಪ ಅಂದರೆ ದುದುಂಬಿ ಎಂಬ ರಾಕ್ಷಸ ಏನು ಮಾಡ್ತಾನೆ, ವಾಲಿಗೆ ಏನು ಮಾಡ್ತಾನೆ ಸವಾಲು ಹಾಕ್ತಾನೆ. ಏನಂತ, ನೀನು ಭಾಳಷ್ಟು ಬಲಶಾಲಿ ಅಂತ ಹೇಳ್ತಾರೆ, ಹಾಗಾದರೆ ನನ್ನ ಜೊತೆ ನೀನು ಯುದ್ಧ ಮಾಡು ಅನ್ನುವಂಥ ಮಾತನ್ನು ಹೇಳಿದಾಗ
ಈ ದುದುಂಬಿ ಎಂಬ ರಾಕ್ಷಸ ಹೇಳಿದ ತಕ್ಷಣವೇ ವಾಲಿಗೆ ಭಾಳಷ್ಟು ಕೋಪ ಬಂದುಬಿಡುತ್ತೆ. ಕೋಪ ಬಂದ ತಕ್ಷಣವೇ ಏನು ಮಾಡ್ತಾನೆ, ಆತನ ವಿರುದ್ಧ ಇಲ್ಲಿ ಯುದ್ಧಕ್ಕೆ ನಿಲ್ತಾರೆ. ಆ ದುದುಂಬಿಯನ್ನು ಏನು ಮಾಡ್ತಾನೆ, ವಾಲಿ ಆತನ ದೇಹವನ್ನು ಸೀಳಿ ಸಿಟ್ಟಿಗೇರಿ ಆ ಒಂದು ದೇಹದ ರಕ್ತಸಿಕ್ತವಾಗಿರ್ತಕ್ಕಂಥ ದೇಹದ ಭಾಗವನ್ನು ಜೋರಾಗಿ ಬೀಸಿ ಒಗೆದು ಬಿಡ್ತಾನೆ. ಆ ಒಗೆದಾಗ ಆ ಒಂದು ರಕ್ತಸಿಕ್ತವಾಗಿರ್ತಕ್ಕಂಥ ದೇಹದ ಭಾಗ ಆ ಒಂದು ಋಷ್ಯಮುಖ ಒಂದು ಪರ್ವತದ ಬಳಿ ಇರತಕ್ಕಂಥ ಮತಂಗ ಆಶ್ರಮದಲ್ಲಿ ಹೋಗಿ ಬೀಳುತ್ತೆ. ಬಿದ್ದಾಗ ಆ ದೃಶ್ಯವನ್ನು ನೋಡಿರ್ತಕ್ಕಂಥ ಅಲ್ಲಿ ಮತಂಗರು ಆ ಒಂದು ವಾಲಿಗೆಯಲ್ಲಿ ಶಾಪವನ್ನು ಹಾಕ್ತಾರೆ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಅಣ್ಣ ತಮ್ಮರು ಇಬ್ಬರು ಆಗಿರ್ತಕ್ಕಂಥ ಇಲ್ಲಿ ಸುಗ್ರೀವ ತಮ್ಮ ಈ ವಾಲಿಗೆ ಅಂಜಿ ಏನು ಮಾಡ್ತಾನೆ, ಈತನು ಕೂಡ ಈ ಒಂದು ಮತಂಗ ಆಶ್ರಮಕ್ಕೆ ಬಂದು ಇರ್ತಾನೆ ಅನ್ನುವಂಥದ್ದು. ಯಾಕೆ ಇಲ್ಲಿ ಆಶ್ರಯ ಪಡಿತಾನಂತಂದರೆ, ಇಲ್ಲಿ ಬಂದರೆ ಈ ವಾಲಿ ಏನು ಮಾಡ್ತಾನೆ, ಇಲ್ಲಿ ಸತ್ತೋಗ್ಲಿ ಅನ್ನುವಂಥ ಏನು ಶಾಪ ಹಾಕಿರ್ತಾನಲ್ಲೇ, ಅದಕ್ಕೆ ಈ ಉದ್ದೇಶದಿಂದ ಇಲ್ಲಿ ವಾಲಿ ಖಂಡಿತ ಈ ಆಶ್ರಮ ಕಡೆ ಬರಂಗಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸುಗ್ರೀವ ಕೂಡ ಏನು ಮಾಡ್ತಾನೆ, ಇಲ್ಲಿ ಇರ್ತಾನೆ ಅನ್ನುವಂಥ ಮಾತು. ಹಾಗಾದರೆ ಇಲ್ಲಿ ಭೂಮಿ ಜಾತೆ ಅಂದರೆ ಭೂಮಿಯ ಮಗಳು ಅನ್ನುವಂಥ ಅರ್ಥ. ಜನಕರಾಜನ ಮಹಾರಾಜನ ಮಗಳು, ಜನಕರಾಜನ ಮಗಳಾಗಿರ್ತಕ್ಕಂಥ ಈ ಸೀತೆಗೆ ನಾವು ಜಾನಕಿ ಅನ್ನುವಂಥ ಇನ್ನೊಂದು ಹೆಸರಿನಿಂದಲೂ ಕರಿತೇವೆ ಅನ್ನುವಂಥದ್ದು. ಜನಕ ಮಹಾರಾಜನ ಸಂತಾನ ಫಲಕ್ಕಾಗಿ ಪುತ್ರ ಕಾಮಿಷ್ಟಿ ಮಾಡಿ ಏನು ಮಾಡ್ತಾನೆ, ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೆ ಈ ಸೀತೆ ಅನ್ನುವಂಥದ್ದು. ಹೀಗಾಗಿ ಈ ಭೂಮಿಯಲ್ಲಿ ಸಿಕ್ಕ ಕಾರಣಕ್ಕಾಗಿ ಈ ಸೀತಾದೇವಿಯನ್ನು ಏನು ಮಾಡ್ತೇವೆ ನಾವು ಭೂಮಿ ಜಾತೆ ಅಂತ ಕೂಡ ನಾವು ಕರಿತೇವೆ. ಹೀಗಾಗಿ ಇಲ್ಲಿ ಸೀತೆಗೆ ಭೂಮಿ ಜಾತೆ ಎಂದು ಮತ್ತೊಂದು ಹೆಸರು ಬರಲು ಕಾರಣ ಆಯಿತು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಚಿತ್ರಕೂಟ ಒಂದು ಪರ್ವತ. ಈ ಚಿತ್ರಕೂಟ ಹೆಂಗಿತ್ತು ಅಂದರೆ ಭಾಳಷ್ಟು ಅರಣ್ಯ ಪ್ರದೇಶ, ಭಾಳಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಸಂಪತ್ತು, ಸೌಂದರ್ಯಯುಕ್ತವಾಗಿರ್ತಕ್ಕಂಥ ಈ ಪರಿಸರ ಭಾಳಷ್ಟು ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾಯಿತ್ತು. ಅಲ್ಲಿ ಪಯಸ್ಟಿ ಒಂದು ನದಿಯ ಪಕ್ಕದಲ್ಲಿ ಇರ್ತಕ್ಕಂಥ ಈ ಚಿತ್ರಕೂಟ ಶ್ರೀರಾಮನು ಸೀತಾಲಕ್ಷ್ಮಣರೊಂದಿಗೆ ಏನು ಮಾಡ್ತಾನೆ, ಅರಣ್ಯವಾಸಕ್ಕೆ ಹೋದಾಗ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾನೆ, ಈ ಚಿತ್ರಕೂಟದಲ್ಲಿ ಇರ್ತಾರೆ ಅನ್ನುವಂಥ ವಿಚಾರ. ಮತ್ತೆ ಇಲ್ಲಿ ಮುಂದುವರೆದು ಹೇಳ್ತಾಯಿದ್ದಾರೆ, ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಇಲ್ಲಿ ಪಡೆದನು ಅನ್ನುವಂಥ ವಿಚಾರ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ದಶರಥ ಅಂತಂದ್ರಲ್ಲಿ ಅಯೋಧ್ಯೆಯ ಅರಸು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈತನ ಮಕ್ಕಳು, ಕೌಶಲ್ಯ ಸುಮಿತ್ರೆ ಕೈಕೆ ಈತನ ಮಡದಿಯರು ಅನ್ನುವಂಥ ವಿಚಾರ. ಇಲ್ಲಿ ಅಯೋಧ್ಯೆಯ ಅರಸನಾಗಿರ್ತಕ್ಕಂಥ ದಶರಥ ಮಹಾರಾಜನಿಗೆ 3 ಮಂದಿ ಮಡದಿಯರು. ಮೊದಲನೇದಾಗಿ ಇಲ್ಲಿ ಕೌಶಲ್ಯ, ತದನಂತರ ಸುಮಿತ್ರೆ, ಮೂರನೆಯದಾಗಿ ಇಲ್ಲಿ ಕೈಕೆ ಅನ್ನುವಂಥ ವಿಚಾರ. ಇಲ್ಲಿ ಕೌಶಲ್ಯ ಮಗ ಆಗಿರ್ತಕ್ಕಂಥ ರಾಮ ಹಾಗೂ ಸುಮಿತ್ರೆಯ ಮಕ್ಕಳಾಗಿರ್ತಕ್ಕಂಥ ಇಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನ ಅನ್ನುವಂಥದ್ದು. ಕೈಕೆಯ ಮಗ ಇಲ್ಲಿ ಭರತ. ಏನಾಗುತ್ತೆಪ್ಪ ಅಂತಂದರೆ, ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಮಡದಿಯರ ಮುಂದೆ ಹಂಚಿಕೊಂಡಾಗ ಇಲ್ಲಿ ಮಂಥರೆಯ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಕೈಕೆ, ನನ್ನ ಮಗ ಭರತ ಪಟ್ಟಾಭಿಷೇಕ ಆಗಬೇಕು ಅನ್ನುವಂಥ ವಿಚಾರ ಇಲ್ಲಿ ಆಕೆ ಒಂದು ತಲೆಯೊಳಗೆ ಬರುತ್ತೆ. ಹಿರಿಯ ಮಗನಾಗಿರ್ತಕ್ಕಂಥ ರಾಮನನ್ನು ಪಟ್ಟಾಭಿಷೇಕ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ದಶರಥ ಮಹಾರಾಜರು, ಆದರೆ ಇಲ್ಲಿ ಕೈಕೆ ಏನು ಮಾಡ್ತಾಳೆ, ಹಠ ಹಿಡಿತಾಳೆ, ಇಲ್ಲ ಹೇಗಾದರೂ ಮಾಡಿ ರಾಮನನ್ನು ಏನು ಮಾಡಬೇಕು, ನೀವು ಕಾಡಿಗೆ ಕಳಿಸ್ಬೇಕು, ಆತನಿಗೆ ವನವಾಸ ಕಳಿಸ್ಬೇಕು, ನನ್ನ ಮಗನಾಗಿರ್ತಕ್ಕಂಥ ಭರತನಿಗೆ ನೀನು ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಏನೋ ಒಂದು ಸಲ ಮಾತು ಕೊಟ್ಟಿರ್ತಾರೆ. ಹೀಗಾಗಿ ಆ ಒಂದು ಮಾತಿನ ಪ್ರತಿಫಲವಾಗಿ ಇಲ್ಲಿ ರಾಮನನ್ನು ವನವಾಸ ಕಳಿಸ್ತಾರೆ. ಕಳಿಸಿದ ನಂತರ ಅದೇ ಒಂದು ಚಿಂತೆಯಲ್ಲಿ ದಶರಥ ಏನು ಮಾಡ್ತಾನೆ, ಮಾನಸಿಕವಾಗಿ ನೊಂದ್ಕೊಂಡು ಪ್ರಾಣವನ್ನು ಕಳ್ಕೊತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ವನವಾಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಚಿತ್ರಕೂಟದಲ್ಲಿ ಇಳ್ಕೊಂಡಿರ್ತಾರೆ. ಭರತ ಬರ್ತಾನೆ ಇಲ್ಲಿ ಕಾಡಿಗೆ ಬಂದು, ರಾಮ ಲಕ್ಷ್ಮಣ ಸೀತೆ ಎಲ್ಲರನ್ನೂ ಕೂಡ ಕಳಕಳಿಯಿಂದ ಕೇಳ್ತಾನೆ, ಬರ್ರಿ ಅಯೋಧ್ಯಕ್ಕೆ ಅನ್ನುವಂಥ ವಿಚಾರವನ್ನು ಕೇಳಿದಾಗೆ ಆತ ರಾಮ
ನಾನು ಬರಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಆತನ ಪಾದುಗಳನ್ನೇ ಇಲ್ಲಿ ತಗೊಂಡು ಹೋಗ್ದ ಅನ್ನುವಂಥ ವಿಚಾರ ಇಲ್ಲಿ ನಮಗೆ ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಸೌಮಿತ್ರಿ ಅಂದರೆ ದಶರಥನ ಎರಡನೇ ಮಡದಿಯಾಗಿರ್ತಕ್ಕಂಥ ಸುಮಿತ್ರಿಯ ಮಗ ಲಕ್ಷ್ಮಣ. ಸುಮಿತ್ರೆಯ ಮಗನಾದುದರಿಂದ ಈತನಿಗೆ ಸೌಮಿತ್ರಿ ಅಂಥೇಳಿ ಕರೀತಾರೆ. ವಿದ್ಯಾರ್ಥಿಗಳ ನೆನಪಿಟ್ಕೋರಿ, ಲಕ್ಷ್ಮಣನಿಗೆ ಸೌಮಿತ್ರಿ ಅಂಥೇಳಿ ಕೂಡ ಕರೀತಾರೆ ಅನ್ನುವಂಥ ವಿಚಾರ. ಹಾಗಾದ್ರಲ್ಲಿ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂದ ಎಂಬ ಹೆಸರಿನ ರಾಕ್ಷಸ. ಇಲ್ಲಿ ಕಬಂದ ಅಂದರೆ ಇಲ್ಲಿ ತಲೆ ಇಲ್ಲದ ಅನ್ನುವಂಥ ಅರ್ಥ. ಹಿಂದಣ ಜನ್ಮದಲ್ಲಿ ವಿಶ್ವಾಸವಸು ಎಂಬ ಗಂಧರ್ವನಾಗಿರ್ತಕ್ಕಂಥ ಈತ ಸ್ಥೂಲಶಿರಣ ಎಂಬ ಮುನಿಯನ್ನು ಅಪಮಾನಿಸಿದರಿಂದಾಗಿ ರಾಕ್ಷಸನಾಗಿ ಇಲ್ಲಿ ಜನಿಸಿರ್ತಾನೆ. ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕುಸಿದು ಹೊಟ್ಟೆಯೊಳಗೆ ಸೇರಿಕೊಂಡಿತು ಅನ್ನುವಂಥ ವಿಚಾರ. ಹಾಗಾಗಿ ಈತನಿಗೆ ಉದರಮುಖ ಅನ್ನುವಂಥದ್ದು ಇನ್ನೊಂದು ಹೆಸರು. ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆ ಆಯಿತು. ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸ್ತಾನೆ. ಈತ ಸುಗ್ರೀವನಲ್ಲಿ ಏನು ಮಾಡ್ತಾನೆ, ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ಕೂಡ ನೀಡ್ತಾನೆ. ವಿದ್ಯಾರ್ಥಿಗಳೇ, ಧನು ಅನ್ನುವಂಥ ಯಾರು ಅಂತ ಕೇಳಿದಾಗೆ ಇಲ್ಲಿ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಕ್ಕಿರ್ತಕ್ಕಂಥ ಕಬಂದ ಅನ್ನುವಂಥ ಹೆಸರಿನ ರಾಕ್ಷಸನಾಗಿ ಇಲ್ಲಿ ಇರ್ತಾನೆ. ಯಾಕೆ ಅಂತಂದ್ರಲ್ಲಿ ಸ್ಥೂಲಶಿರಣ ಎಂಬ ಮುನಿಯನ್ನು ಅಪಮಾನ ಮಾಡಿದ್ದರಿಂದಾಗಿ ಆತನಿಗೆ ಶಾಪ ಹಾಕಿರ್ತಾರೆ. ಹೀಗಾಗಿ ಆತ ಮೂಲತಃ ವಿಶ್ವಾಸವಸು ಅನ್ನುವಂಥ ಒಬ್ಬ ಗಂಧರ್ವನಾಗಿರ್ತಾನೆ, ಅಂದರೆ ರಾಜನಾಗಿರ್ತಾನೆ ಅನ್ನುವಂಥ ವಿಚಾರ. ಇಲ್ಲಿ ಆತನ ಮುಖ ಏನಾಗಿತ್ತು ಅಂದ್ರೆ ಹೊಟ್ಟೆಯೊಳಗೆ ಇದ್ದದರಿಂದಾಗಿ ಉದರ ಅಂದರೆ ಹೊಟ್ಟೆ, ಮುಖ ಅಂದರೆ ಹೊಟ್ಟೆಯೊಳಗೆ ಇರ್ತಕ್ಕಂಥ ಮುಖದಿಂದಾಗಿ ಈತನಿಗೆ ಉದರ ಮುಖ ಅನ್ನುವಂಥ ಹೆಸರು ಕೂಡ ಬಂತು ಅನ್ನುವಂಥ ವಿಚಾರ. ಇಲ್ಲಿ ರಾಮ ಲಕ್ಷ್ಮಣರು ಹೋಗಿ ಆತನ ಒಂದು ಶಾಪ ವಿಮೋಚನೆಯನ್ನು ಮಾಡ್ತಾರೆ. ಹೀಗಾಗಿ ತನ್ನ ನಿಜರೂಪವನ್ನು ತಾಳಿ ಇಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ. ಇಲ್ಲ ನಿನಗೋಸ್ಕರ ಆ ಮತಂಗಾಶ್ರಮದಲ್ಲಿ ಒಬ್ಬ ವೃದ್ಧೆ ಇದ್ದಾಳೆ, ರಾಮನಿಗಾಗಿಯೇ ಹಂಬಲಿಸಿದ್ದಾಳೆ, ನಿನ್ನನ್ನು ನೋಡಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಆಯಿತು. ಹೀಗಾಗಿ ಮತ್ತೆ ಅಲ್ಲಿ ಸುಗ್ರೀವ ಕೂಡ ಇದ್ದಾನೆ, ಆತನು ಕೂಡ ನೀನು ಭೇಟಿಯಾದರೆ ನೀನು ಸೀತೆಯನ್ನು ನೀವು ಸಿಗಬಹುದು ಅನ್ನುವಂಥ ಮಾತನ್ನು ಹೇಳಿದಾಗೆ ಆತನ ಎಲ್ಲ ವಿಚಾರವನ್ನು ಇವರು ರಾಮ ಲಕ್ಷ್ಮಣರು ಕೇಳ್ತಾರೆ. ಕೇಳಿಕೊಂಡು ಆತನಿಗೆ ವಿಮೋಚನೆಯನ್ನು ನೀಡ್ತಾರೆ ಅನ್ನುವಂಥ ವಿಚಾರ. ಜಟಿಲ ಕಬರಿ ಅಂತಂದ್ರಲ್ಲಿ ಜಟಿಲ ಅಂದರೆ ಜಡೆಯಾಕಾರದ, ಕಬರಿ ಅಂದ್ರೆ ಇಲ್ಲಿ ತುರುಬು, ಅಂದರೆ ಜಡೆಯಾಕಾರದ ತುರುಬು ಉಳ್ಳವಳು ಇಲ್ಲಿ ಶಬರಿ ಅನ್ನುವಂಥ ಮಾತು. ಮೇಳ ಅಂದರೆ ನಾಟಕಗಳಲ್ಲಿ ಹಾಡುವುದಕ್ಕಾಗಿ ಇರುವಂಥ ಒಂದು ವರ್ಗ. ಇವರು ರಂಗದಲ್ಲಿ ಕಾಣಿಸಿಕೊಂಡು ನಾಟಕದ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುತ್ತಾರೆ. ವಿದ್ಯಾರ್ಥಿಗಳೇ, ನಾಟಕದಲ್ಲಿ ಏನಾಗ್ತಾರೆ, ಇಲ್ಲಿ ಹಿಮ್ಮೇಳ ಮತ್ತು ಮುಮ್ಮೇಳ ಅನ್ನುವಂಥ ಮೇಳ ಇರ್ತಾವೆ. ಅಂದರೆ ಒಂದು ಜನರ ಗುಂಪು ಒಂದು ಹಾಡುವಂಥವ್ರು ಅನ್ನುವಂಥದ್ದು. ಇವರೇನು ಮಾಡ್ತಾರಪ್ಪ ಅಂತಂದರೆ ಆ ಒಂದು ನಾಟಕದ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಇವ್ರೇನು ಮಾಡ್ತಾರೆ, ಆ ಧ್ವನಿಯನ್ನು ಎತ್ತಿಕೊಡ್ತಾರೆ ಅನ್ನುವಂಥ ವಿಚಾರ. ಬಲವೊಂದು ಅನ್ನುವಂಥದ್ದು ಪ್ರದಕ್ಷಿಣಕಾರವಾಗಿ, ಅಂದರೆ ಎಡದಿಂದ ಬಲಕ್ಕೆ ಸುತ್ತ ಬಂದು ಎಂದರ್ಥ. ಅಂದರೆ ದೇವರಿಗೆ, ತುಳಸಿ ಕಟ್ಟೆಗೆ, ಕಾಮಧೇನು, ಕಲ್ಪವೃಕ್ಷಗಳಿಗೆ, ಹೋಮಕುಂಡ ಮುಂತಾದವುಗಳಿಗೆ ಏನು ಮಾಡ್ತೇವೆ ನಾವು ಸುತ್ತುವರಿತಿರುವಾಗ ಅವು ನಮ್ಮ ಬಲಭಾಗದಲ್ಲಿರುವಂತೆ ಸುತ್ತುವರಿಯುತ್ತಾರೆ. ಆಗ ಅದು ಪ್ರದಕ್ಷಿಣೆ ಆಗುತ್ತದೆ. ನಾವೆಲ್ಲ ನೋಡ್ತೇವೆ, ದೇವ್ರ ಗುಡಿಗೆ ಹೋಗ್ತೇವೆ, ಎಲ್ಲ ಮಾಡ್ತಿರ್ತೇವೆ. ನಮ್ಮ ಸುತ್ತುವರಿಯುವಂತೆ ಏನಾಗಬೇಕು, ಅದು ಒಂದು ದೇವಸ್ಥಾನ ಬಲಭಾಗದಲ್ಲಿ ಇದ್ಕೊಂಡು ನಾವು ನೋಡಬೇಕು, ಸುತ್ತನ್ನು ಹರಿಬೇಕು ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಇಲ್ಲಿ ಬಲಬಂಧು ಅನ್ನುವಂಥ ಇಲ್ಲಿ ಅರ್ಥ. ಹಾಗಾಗಿ ಇಲ್ಲಿ ಎಡಭಾಗದಲ್ಲಿರುವಂತೆ ಸುತ್ತುವರಿದರೆ ಅದು ಎಡಬಂಧು ಆಗುತ್ತೆ. ಆದರೆ ಅದು ಅಷ್ಟೊಂದು ಯೋಗ್ಯತೆ ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪರ್ಣಶಾಲೆ ಅಂತಂದ್ರೆ ಎಲೆಗಳಿಂದ ಮೇಲ್ಛಾವಣಿ ಅಂದರೆ ನಿರ್ಮಿಸುವಂತಹ ಒಂದು ಕುಟೀರ. ಎಲೆಗಳಿಂದ ಮೇಲ್ಛಾವಣಿ ನಿರ್ಮಿಸಿರುವಂಥ ಒಂದು ಕುಟೀರ ಅಂದರೆ ಒಂದು ಗುಡಿಸಲು ಅನ್ನುವಂಥ ವಿಚಾರ. ಅಂದರೆ ಎಲೆಗಳಿಂದಲೇ ಇಲ್ಲಿ ಅದನ್ನು ತಯಾರು ಮಾಡಿದರಿಂದಾಗಿ ಅದಕ್ಕೆ ನಾವು ಪರ್ಣಶಾಲೆ ಅನ್ನುವಂಥ ವಿಚಾರ ನಮಗೆ ಇಷ್ಟು ತಿಳಿದು ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಇವತ್ತಿಷ್ಟು ಸಾಕು. ಉಳಿದಿರ್ತಕ್ಕಂಥ ವಿಷಯವನ್ನು ಒಂದು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲ ತಿಳ್ಕೊಳ್ಳೋಂಥ. ಧನ್ಯವಾದಗಳು.